ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತು ನಾನು ಹೀರೆಕಾಯಿ ಚಟ್ನಿ ಮಾಡೋ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ. ಹೀರೆಕಾಯನ್ನು ಮೊದಲು ಸಣ್ಣಗೆ ಹೆಚ್ಚಿಕೊಳ್ಬೇಕು. ಅದಾದ ನಂತರ ಬಾಣಲೆ ಇಟ್ಕೊಂಡು ಇದನ್ನು ನೀರಿನ ಅಂಶ ಹೋಗುವವರೆಗೂ ಸಣ್ಣ ಉರಿಯಲ್ಲೇ ಹುರಿಯಬೇಕು. ನೀರಿನ ಅಂಶ ಸ್ವಲ್ಪ ಕಡಿಮೆ ಆದರೆ ಸಾಕು, ಅಂದಾಗ ರುಚಿ ಜಾಸ್ತಿ ಬರುತ್ತದೆ. ಸ್ವಲ್ಪ ಇದಕ್ಕೆ ಮಸಾಲೆ ರುಬ್ಕೋಬೇಕು. ಅದಕ್ಕೆ ನಾನು ಒಂದು ಮೆಣಸಿನಕಾಯಿ, ಹಸಿ ಶುಂಠಿ, 5 ಅಥವಾ 6 ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಕರಿಬೇವು ಮತ್ತು ಹಸಿ ಶೇಂಗಾವನ್ನು ಹಾಕಬೇಕು. ಬೆಲ್ಲ ರುಚಿಗೆ ನೀವು ಇದರಲ್ಲಿ ನೋಡಿ ಹಾಕ್ಕೋಬೇಕು. ಇದರಲ್ಲಿ ವಿಶೇಷ ಏನಂದರೆ ಹಸಿ ಶೇಂಗಾವನ್ನು ಹಾಕಬೇಕು, ಅಂದಾಗ ರುಚಿ ಜಾಸ್ತಿ ಬರ್ತದೆ ಫ್ರೆಂಡ್ಸ್. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಬೆಲ್ಲವನ್ನು ಹಾಕಿ ಸಣ್ಣಗೆ ರುಬ್ಕೊಳ್ರಿ. ನೀರನ್ನು ಹಾಕದೇ ರುಬ್ಬಬೇಕು ಫ್ರೆಂಡ್ಸ್. ನೀರನ್ನು ಹಾಕಿದರೆ ಅದು ತನ್ನ ರುಚಿಯನ್ನು ಕಳ್ಕೊಳ್ಳುತ್ತೆ ಫ್ರೆಂಡ್ಸ್.